ಊಟ ಇಂಥದ್ದು ಬೇಕಂತಲ್ಲ, ಪೌಷ್ಟಿಕ ಆಹಾರ ಬೇಕಂತಲ್ಲ, ಏನಿಲ್ಲ. ಗೊಂಜಾಳ ರೊಟ್ಟಿ, ನುಚ್ಚ, ಖಾರ, ಎಣ್ಣೆ ಸಿಕ್ಕಿದ್ದು ಊಟ ಮಾಡಿ ಅಂಥೇಳಿ ಬೆಳ್ಳುಳ್ಳಿ ಆಡ್ತಿಂದು ಹೊರಗೆ ಬರುವಂಥ ಜನ. ಇವ್ರಿಗೆ ತಮ್ಮ ಆಹಾರದ ಬೆಲೆನೂ ಗೊತ್ತಿಲ್ಲ ಏನಂತೇಳಿ ಅದ್ರಲ್ಲಿ ತೃಪ್ತಿರ್ತಾರೆ, ಅಲ್ಪ ತೃಪ್ತರು, ದುಡಿದ ಬಂಟರು. ಭಾಳ ಜನ ಹೇಳ್ತಾರೆ ಜಪಾನದಲ್ಲಿ ಭಾಳ ದುಡಿತಾರೆ. ಹಾಗೆ ನಮ್ಮಲ್ಲೂ ರೈತರು ದುಡಿತಾರೆ ರೀ. ಅದು ತಕ್ಕಂಗೆ ಮಾರ್ಕೆಟಲ್ಲಿ ಯಾಕಂದ್ರೆ ಶಿಕ್ಷಣ ಇಲ್ಲ, ಮತ್ತು ಅಲ್ಲೇ ಬಂದು ಎಲ್ಲ ಸುತ್ತಾಗಿ ಶಿಕ್ಷಣದ ಕೊರತೆಯಿಂದಾಗೆ ರೈತರು ಆತ್ಮಹತ್ಯೆ ಮಾಡ್ಬೋದು. ಹಾಗಾಗಿ ವೈದ್ಯಕೀಯ ರಂಗದಾಗ ಯಾಕೆ ಮಾಡ್ಕೋತಾರೆ ರೀ, ತಾಂತ್ರಿಕ ರಂಗದಾಗ ಯಾಕೆ ಮಾಡ್ಕೋತಾರೆ ರೀ? ಇಲ್ಲಿ ಬರೋರು ಯಾವ ಜನ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಹೈಯರ್ ಕ್ಲಾಸ್ ಜನ ಬರ್ತಾರಲ್ಲ. ಯಾಕಂದ್ರೆ ಇವತ್ತು ನೀವು PUC ಸೈನ್ಸ್ ಕಲಿಸ್ಬೇಕಾದ್ರೆ PUC ಸೈನ್ಸ್ 2 ವರ್ಷದ್ದು ಚಲೋವಾಗಿ ನಿಮ್ಮ ಮಕ್ಕಳದ್ದು ನಮ್ಮ ಮಕ್ಕಳನ್ನ ತಯಾರು ಮಾಡ್ಬೇಕಾಗಿತ್ತಂದ್ರೆ ಒಂದೊಂದು ವರ್ಷ 2-2 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಅನಿವಾರ್ಯತೆ ಅದ. ಟ್ಯೂಷನ್ಗೆ ಹಾಕಬೇಕು, ಮಾಡಬೇಕು, ಬೆನ್ನು ಹತ್ತಬೇಕು, ಅಭ್ಯಾಸ ಮಾಡಿಸ್ಬೇಕು, ಆಮೇಲೆ ಸೆಲೆಕ್ಷನ್ ಆಗುವಂಥದ್ದು. ಮತ್ತು ಅಲ್ಲೇ ಪೇಪರ್ ಲೀಕ್ ಬೇರೆ ಆಗ್ತಾ ಇರ್ತಾವೆ. MBBS ಎಕ್ಸಾಮ್ ಮಾಡಿದಾಗ ಅದು ಸಹಿತ ಸಾಗರ್ ರಿಪೋರ್ಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ. ಹೀಗಾಗಿ ಅದು ಪ್ರೆಷರ್. ಓದಬೇಕು ಟಿಕೆಟ್ ಸೀಟ್ ಸಿಗಲಿಲ್ಲ ಅದು ಟಿಕೆಟ್ ಅಂತ ನೋಡ್ರಿ. ಸೀಟ್ ಸಿಗಲಿಲ್ಲ ಅಂದ್ರೆ ನೀಟಿಗೋ ಅಥವಾ ಇನ್ನುಳಿದ ಎಕ್ಸಾಮ್ಗೋ, ಇಂಜಿನಿಯರಿಂಗ್ ಎಕ್ಸಾಮ್ಗೋ ಸೀಟ್ ಸಿಗಲಿಕ್ಕಂದ್ರೆ ಏನಾಗ ಅಷ್ಟರ ಕಲಿತು ವರ್ಷಕ್ಕೆ 2 ವರ್ಷದಾಗ 4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಕೊನೆಗೆ ಅದಕ್ಕೆ ಸೆಲೆಕ್ಷನ್ ಆಗಲಿಲ್ಲ. ಅದು ದೊಡ್ಡ ಪ್ರೆಷರ. ಈ ಎಕ್ಸಾಮ್ ಪ್ರೆಷರ್ನ ಅನೇಕ ಹುಡುಗರು ಸಾಯ್ತಾರೆ. ಹುಡುಗರಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳು ಹೋಗುವಂಥವು. ಹೀಗಾಗಿ ಆತ್ಮಹತ್ಯೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇನ್ನು ಒಂದು ಸೆಲೆಕ್ಷನ್ ಆದ ಹುಡುಗರು ಅವ್ರಿಗೆ ವರ್ಕದ ಪ್ರೆಷರ್, ಫೀ ತುಂಬ ಪ್ರೆಷರ್, ತಂದೆ ತಾಯಿ ಮೇಲೆ ಪ್ರೆಷರ್. ಯಾಕಂದ್ರೆ ಲಕ್ಷ ಕೋಟಿಗಳು ತುಂಬುವಂಥದ್ದು. ಪ್ರೈವೇಟ್ದಾಗ ಆದರೆ ಕೋಟಿಗಳಲ್ಲಿ MBBS ಮಾಡ್ಬೇಕಾಗಿದ್ರೆ ಮುಂದೆ ಸರ್ಕಾರದ ಸಿಕ್ತಪ್ಪ ಅಂದ್ರೆ ಅದು ಲಕ್ಷ ಖರ್ಚು ಮಾಡಬೇಕು. ಅಷ್ಟು ಶಕ್ತಿ ಈ ಲೋವರ್ ಮಿಡಲ್ ಕ್ಲಾಸ್ ಮಂದಿಗಿಲ್ಲ. ಅವ್ರು ಸಾಲ ಮಾಡಬೇಕು, ಮತ್ತೇನು ಮಾಡಬೇಕು, ಓಡಾಡಬೇಕು, ಗುದ್ದಾಡಬೇಕು 4-5 ವರ್ಷಗಟ್ಟಲೆ. ಮತ್ತು ಮಕ್ಕಳು ಚೆನ್ನಾಗಿ ವರ್ಕ್ ಮಾಡಬೇಕು, ಸ್ಕೋರ್ ಮಾಡಬೇಕು. ಬಂದಾಗಿದ್ದು ಸತತ ಪ್ರೆಷರ್ ಇದೆಲ್ಲರಿಗೂ ಅಪ್ಲೈ ಆಗ್ತದೆ. ME ದವ್ರಿರಲಿ, BE ದವ್ರಿರಲಿ, BCom ದವ್ರಿರಲಿ, MBBS ಅವ್ರಿರಲಿ, MD ಅವರಿರಲಿ, MS ಅವ್ರಿರಲಿ, ಯಾರು